ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದ ಷೇರುಪೇಟೆಯಲ್ಲಿ ಭಾರಿ ಭೂಕಂಪ ಸೃಷ್ಟಿಸಿರುವ ಹಾಗೂ ಹೂಡಿಕೆದಾರರ ನಿದ್ದೆಗೆಡಿಸಿರುವ ಬಹುದೊಡ್ಡ ಸ್ಕ್ಯಾಮ್ ಒಂದು ಈಗ ಬಯಲಾಗಿದೆ. ಹೌದು ಸ್ನೇಹಿತರೆ, ಈ ಹಗರಣ ನಡೆದಿರೋದು ಬೇರೆ ಎಲ್ಲೂ ಅಲ್ಲ, ನಮ್ಮ ಬೆಂಗಳೂರಿನ ಜಾಗತಿಕ ಚಿನ್ನದ ಕಂಪನಿ ರಾಜೇಶ್ ಎಕ್ಸ್ಪೋರ್ಟ್ಸ್ನಲ್ಲಿ. ಕಳೆದ 5 ವರ್ಷಗಳಲ್ಲಿ ಈ ಕಂಪನಿ ತೋರಿಸಿರುವ ಲೆಕ್ಕಾಚಾರ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 15.15 ಲಕ್ಷ ಕೋಟಿ ರೂಪಾಯಿ. ಹೌದು, ನೀವು ಕೇಳಿರೋದು ನಿಜ. 15 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಆದಾಯವನ್ನ ಕಂಪನಿ ತನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಫೇಕ್ ಆಗಿ ತೋರಿಸಿದೆ ಅಂತ ಸ್ವತಃ ಸೆಬಿ ಆರೋಪಿಸಿದೆ. ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಕಾರ್ಪೊರೇಟ್ ವಂಚನೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ನಮ್ಮ ಬೆಂಗಳೂರಿನ ರಾಜೇಶ್ ಎಕ್ಸ್ಪೋರ್ಟ್ಸ್ ಈ 15 ಲಕ್ಷ ಕೋಟಿಯ ಫೇಕ್ ಲೆಕ್ಕಾಚಾರವನ್ನ ಸೃಷ್ಟಿಸಿದ್ದು ಹೇಗೆ? ಸ್ವಿಟ್ಜರ್ಲೆಂಡ್ನ ಆ ಸ್ವಿಸ್ ವಾಲ್ಟ್ ಮತ್ತು ಆಫ್ರಿಕಾದ ಚಿನ್ನದ ಗಣಿಯ ಅಸಲಿ ರಹಸ್ಯ ಏನು? ಈ ಮಹಾ ಮೋಸದಿಂದಾಗಿ ನಿಮ್ಮ ದುಡ್ಡನ್ನ LICಯಲ್ಲಿ ಹೂಡಿಕೆ ಮಾಡಿದ್ದ ಲಕ್ಷಾಂತರ ಜನರಿಗೆ ಆಗಿರುವ ನಷ್ಟ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿ ಹೇಳ್ತೀವಿ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 15 ಲಕ್ಷ ಕೋಟಿಯ ಮಹಾ ಮೋಸ ಶುರುವಾಗಿದ್ದು ಹೇಗೆ? ಸ್ನೇಹಿತರೆ, ರಾಜೇಶ್ ಎಕ್ಸ್ಪೋರ್ಟ್ಸ್ ಒಂದು ಕಾಲದಲ್ಲಿ ಬೆಂಗಳೂರಿನಿಂದಲೇ ಶುರುವಾಗಿ ಜಾಗತಿಕ ಮಟ್ಟದಲ್ಲಿ ಬೆಳೆದ ಚಿನ್ನದ ದೈತ್ಯ ಕಂಪನಿ. ಇಡೀ ಪ್ರಪಂಚಕ್ಕೆ ಇವರು ಚಿನ್ನ ಸಪ್ಲೈ ಮಾಡ್ತಾರೆ. ಇವರ ರೆವೆನ್ಯೂ ಲಕ್ಷಾಂತರ ಕೋಟಿ ಅಂತಾನೆ ಎಲ್ಲರೂ ನಂಬಿದ್ರು. ಆದರೆ ಮಾರ್ಚ್ 2024ರಲ್ಲಿ ಒಬ್ಬ ಷೇರುದಾರ ನೀಡಿದ ದೂರಿನ ಮೇರೆಗೆ ಸೆಬಿ ತನಿಖೆಗಿಳಿದಾಗ ಅಸಲಿ ಕಥೆ ಬಯಲಾಗಿದೆ. ಸೆಬಿಯ ಮಧ್ಯಂತರ ಆದೇಶದ ಪ್ರಕಾರ 2020-21ರಿಂದ 2024-25ರವರೆಗಿನ 5 ವರ್ಷಗಳಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ತನ್ನ ವರದಿಯಲ್ಲಿ ತೋರಿಸಿರುವ ಒಟ್ಟು ಆದಾಯದಲ್ಲಿ 97% 99% ಆದಾಯ ವಿದೇಶಿ ಕಂಪನಿಗಳಿಂದ ಬಂದಿದೆ ಅಂತ ಹೇಳಿಕೊಂಡಿದೆ. ಆ ವಿದೇಶಿ ಕಂಪನಿ ಬೇರೆ ಯಾವುದೂ ಅಲ್ಲ, ಸ್ವಿಟ್ಜರ್ಲೆಂಡ್ನಲ್ಲಿರುವ ವಾಲ್ ಕ್ಯಾಂಬಿ SA ಎಂಬ ಚಿನ್ನ ಸಂಸ್ಕರಿಸುವ ಕಂಪನಿ. ಆದರೆ ಸೆಬಿ ಅಧಿಕಾರಿಗಳು ವಾಲ್ ಕ್ಯಾಂಬಿ ಕಂಪನಿಯ ಅಸಲಿ ಅಕೌಂಟ್ ಬುಕ್ ಚೆಕ್ ಮಾಡಿದಾಗ ಅವರಿಗೆ ಶಾಕ್ ಆದಿತ್ತು. ವಾಲ್ ಕ್ಯಾಂಬಿ ಕಂಪನಿಯ ಒಟ್ಟು ಆದಾಯ 2023ರಲ್ಲಿ ಕೇವಲ 542 ಕೋಟಿ ರೂಪಾಯಿ ಇತ್ತು. ಆದರೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಇದನ್ನ ತನ್ನ ಬುಕ್ನಲ್ಲಿ ಬರೋಬ್ಬರಿ 2.93 ಲಕ್ಷ ಕೋಟಿ ರೂಪಾಯಿ ಅಂತ ಫೇಕ್ ಆಗಿ ತೋರಿಸಿತ್ತು. ಅಂದ್ರೆ ಕೇವಲ 500 ಕೋಟಿ ರೂಪಾಯಿ ದುಡಿಯೋ ಕಂಪನಿಯನ್ನ ಲಕ್ಷ ಕೋಟಿ ದುಡಿಯೋ ಕಂಪನಿ ಅಂತ ಸುಳ್ಳು ಹೇಳಿ 5 ವರ್ಷಗಳಲ್ಲಿ ಬರೋಬ್ಬರಿ 15.15 ಲಕ್ಷ ಕೋಟಿ ರೂಪಾಯಿ ಫೇಕ್ ಆದಾಯವನ್ನ ಸೃಷ್ಟಿಸಲಾಗಿದೆ ಅನ್ನೋದು ಸೆಬಿಯ ಗಂಭೀರ ಆರೋಪ. ಸೆಬಿಗೆ ಸಾಕ್ಷಿ ಕೊಡದೆ ಎಸ್ಕೇಪ್, ಆಫ್ರಿಕಾದ ಮಿಸ್ಟರಿ ಚಿನ್ನದ ಗಣಿ. ಸ್ನೇಹಿತರೆ, ಇಷ್ಟೊಂದು ದೊಡ್ಡ ಮೊತ್ತದ ಆದಾಯ ಬಂದಿದ್ರೆ ಅದಕ್ಕೆ ಸರಿಯಾದ ದಾಖಲೆ ಇರಬೇಕಲ್ವಾ? ಸೆಬಿ ಈ ಬಗ್ಗೆ ದಾಖಲೆ ಕೇಳಿದಾಗ ರಾಜೇಶ್ ಎಕ್ಸ್ಪೋರ್ಟ್ಸ್ ಸ್ವಿಟ್ಜರ್ಲೆಂಡ್ನ ಗೌಪ್ಯತೆ ಕಾನೂನಿನ ಪ್ರಕಾರ ನಾವು ದಾಖಲೆ ಕೊಡುವಂತಿಲ್ಲ ಅಂತ ಎಸ್ಕೇಪ್ ಆಗುವ ಪ್ರಯತ್ನ ಮಾಡಿದೆ. ಕೇವಲ ಸ್ವಿಸ್ ಕಂಪನಿ ಮಾತ್ರವಲ್ಲ, ಆಫ್ರಿಕಾದಲ್ಲಿ ನಾವು 1035 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಗಣಿ ಖರೀದಿಸಿದ್ದೀವಿ ಅಂತ ಕಂಪನಿ ಹೇಳ್ಕೊಂಡಿತ್ತು. ಆದರೆ ಈ ಗಣಿ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳನ್ನ ಕಂಪನಿ ಸೆಬಿಗೆ ನೀಡಿಲ್ಲ. ಅಷ್ಟೇ ಅಲ್ಲ, ಪ್ರಮೋಟರ್ ರಾಜೇಶ್ ಮೆಹ್ತಾ ಅವರು ಕಂಪನಿಯ 7.4 ಕೋಟಿ ರೂಪಾಯಿ ಹಣವನ್ನ ತಮ್ಮ ಪರ್ಸನಲ್ ಅಕೌಂಟ್ಗೆ ವರ್ಗಾಯಿಸಿಕೊಂಡು ಟ್ರೇಡಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ಬಯಲಾಗಿದೆ. LIC ಹೂಡಿಕೆದಾರರಿಗೆ ಬಿಗ್ ಶಾಕ್, ಸೇಫ್ ಆಗಿದೆಯಾ ಕಂಪನಿ ಹಣ? ಸ್ನೇಹಿತರೆ, ಈ ಹಗರಣ ಕೇವಲ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ನೇರವಾಗಿ ಕೋಟ್ಯಂತರ ಸಾಮಾನ್ಯ ಜನರ ಜೇಬಿಗೂ ಸ್ವಲ್ಪವೇ ಕತ್ತರಿ ಹಾಕಿದೆ. ಹೌದು, ಭಾರತದ ಅತಿದೊಡ್ಡ ವಿಮಾ ಸಂಸ್ಥೆಯಾದ LIC ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯಲ್ಲೇ 10.80% ಷೇರುಗಳನ್ನು ಹೊಂದಿದೆ. ಈ LICಗೆ ದುಡ್ಡು ಬರೋದು ಎಲ್ಲಿಂದ? ನಾವು ನೀವು ಕಟ್ಟುವ ಇನ್ಶೂರೆನ್ಸ್ ಪ್ರೀಮಿಯಂನಿಂದ. ಅಂದ್ರೆ ನಮ್ಮ ದುಡ್ಡನ್ನ ತೆಗೆದುಕೊಂಡು LIC ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದೆ. ಈಗ ಅದೇ ಕಂಪನಿಯಲ್ಲಿ ಹಗರಣ ಆಗಿದೆ. ಇದೀಗ ಸೆಬಿ ಆದೇಶದ ನಂತರ ರಾಜೇಶ್ ಎಕ್ಸ್ಪೋರ್ಟ್ಸ್ ಷೇರುಗಳು ಲೋವರ್ ಸರ್ಕ್ಯೂಟ್ ಹಿಟ್ ಆಗಿ ಪಾತಾಳಕ್ಕೆ ಕುಸಿದಿವೆ. 2026ರ ಆರಂಭದಲ್ಲಿ 637 ಕೋಟಿ ರೂಪಾಯಿ ಇದ್ದ LICಯ ಹೂಡಿಕೆ ಮೌಲ್ಯ ಈಗ ಕೇವಲ 347 ಕೋಟಿ ರೂಪಾಯಿಗೆ ಇಳಿದಿದೆ. ಅಂದ್ರೆ 100 ಕೋಟಿ ರೂಪಾಯಿ ಜನರ ದುಡ್ಡು ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಹಾಗಾದ್ರೆ ಮುಂದೇನು? ಇದು ಸೆಬಿಯ ಫೈನಲ್ ಆರ್ಡರ್ ಅಲ್ಲ ಎಂದ ಕಂಪನಿ. ಸ್ನೇಹಿತರೆ, ಸೆಬಿ ಈಗ ರಾಜೇಶ್ ಎಕ್ಸ್ಪೋರ್ಟ್ಸ್ ಮತ್ತು ಅದರ ಚೇರ್ಮನ್ ರಾಜೇಶ್ ಮೆಹ್ತಾ ಅವರನ್ನ ಷೇರುಪೇಟೆಯಿಂದಲೇ ಬ್ಯಾನ್ ಮಾಡಿದೆ.
ಕೆನರಾ ಬ್ಯಾಂಕ್ ಕೂಡ ಈ ಕಂಪನಿಗೆ ಕೊಟ್ಟಿದ್ದ 509 ಕೋಟಿ ರೂಪಾಯಿ ಸಾಲವನ್ನ ಸುಸ್ತಿದಾರ ಖಾತೆ ಅಂತ ಘೋಷಿಸಿದೆ. ಆದರೆ ರಾಜೇಶ್ ಮೆಹ್ತಾ ಅವರು ಮಾತ್ರ ಸೆಬಿ ಹೇಳ್ತಾ ಇರೋದೆಲ್ಲ ಸುಳ್ಳು, ಇದು ಕೇವಲ ಮಧ್ಯಂತರ ಆದೇಶವಷ್ಟೇ, ನಾವು ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಲಕ್ಷ ಕೋಟಿ ಲೆಕ್ಕ ತೋರಿಸಿ ಹೂಡಿಕೆದಾರರನ್ನ ಮರುಳು ಮಾಡಿದ್ದ ಬೆಂಗಳೂರಿನ ಈ ಬೃಹತ್ ಚಿನ್ನದ ಕಂಪನಿಯ ಬಣ್ಣ ಈಗ ಬಯಲಾಗ್ತಾ ಇದೆ. ಕೇವಲ ಬ್ರ್ಯಾಂಡ್ ಹೆಸರು ನೋಡಿ ಕಣ್ಮುಚ್ಕೊಂಡು ಷೇರುಪೇಟೆಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಎಂಥ ಗಂಡಾಂತರ ಕಾದಿದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಈ ಬಗ್ಗೆ ನೀವೇನು ಹೇಳ್ತೀರಿ? ರಾಜೇಶ್ ಎಕ್ಸ್ಪೋರ್ಟ್ಸ್ ನಿಜಕ್ಕೂ 15 ಲಕ್ಷ ಕೋಟಿಯ ಸ್ಕ್ಯಾಮ್ ಮಾಡಿದ್ಯಾ? LIC ಇಂಥ ಕಂಪನಿಯಲ್ಲಿ ಜನರ ದುಡ್ಡನ್ನು ಹೂಡಿಕೆ ಮಾಡಿದ್ದು ಸರಿಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.